ಆದ್ರೆ ಕೇಂದ್ರ ಸೆನ್ಸಾರ್ ಬೋರ್ಡ್ ಅನುಮತಿಯನ್ನ ಕೊಟ್ಟಿತ್ತು. ಆನಂತರ ಮತ್ತೆ ವಿಚಾರಣೆ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿತ್ತು. ಆನಂತರ ನ್ಯಾಯಾಧೀಶನ ಚಿತ್ರವನ್ನ ವೀಕ್ಷಣೆ ಮಾಡಿದ್ರು. ಚಿತ್ರ ವೀಕ್ಷಣೆ ಮಾಡಿದಂತ ನ್ಯಾಯಾಧೀಶರು ಇವತ್ತು ತಮ್ಮ ಒಂದು ಆದೇಶವನ್ನ ಮಾಡಿದ್ದಾರೆ. ನಿತ್ಯಾನಂದ ಸ್ವಾಮಿ ಸಲ್ಲಿಸಿದಂತ ಮಧ್ಯಂತರ ಅರ್ಜಿ ಅಂದ್ರೆ ಚಿತ್ರ ಬಿಡುಗಡೆಗೆ ನಿರ್ಬಂಧ ಕೂಡಿದಂತಹ ಮಧ್ಯಂತರ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ಈ ಚಿತ್ರವನ್ನ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮತ್ತೆ ಚಿತ್ರದ ಹೆಸರು ಏನಿದೆ ಶೀರ್ಷಿಕೆ ಸತ್ಯಾನಂದ ಅನ್ನುವಂತ ಶೀರ್ಷಿಕೆ ಅದನ್ನು ಬದಲಾಯಿಸಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಒಂದು ಡಿಸ್ಕ್ಲೇಮರ್ ಹಾಕ್ಬೇಕು ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆಗಳಲ್ಲಿ. ಅಂದ್ರೆ ಚಿತ್ರ ಪ್ರದರ್ಶನ ಆಗುವಂತ ಸಂದರ್ಭದಲ್ಲಿ ಚಿತ್ರಮಂದಿರದಲ್ಲಿ ಈ ಡಿಸ್ಕ್ಲೇಮರ್ ಹಾಕ್ಬೇಕು. ಏನಂದ್ರೆ ಈ ಚಿತ್ರಕ್ಕೂ ಮತ್ತೆ ನಿತ್ಯಾನಂದ ಸ್ವಾಮಿ ಜೀವನಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಒಂದು ಡಿಸ್ಕ್ಲೇಮರ್ ಅನ್ನ ಹಾಕ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಈ ಚಿತ್ರ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳ್ಬೋದು. ರಮೇಶ್, ಮದನ್ ಪಟೇಲ್ ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ? ಸತ್ಯಾನಂದ ಚಿತ್ರದ ಶೀರ್ಷಿಕೆ, ಆ ಶೀರ್ಷಿಕೆಯನ್ನ ಬದಲಿಸುವಂತೆ ಏನು ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ಕೊಟ್ಟಿದೆ, ಈ ಸಂಬಂಧವಾಗಿ ಮದನ್ ಪಟೇಲ್ಗೆ ಜಯ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಮೂಲಕ ಏನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಹೇಮಾ, ಮದನ್ ಪಟೇಲ್ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಆದ್ರೆ ಅವರ ಪರ ವಕೀಲರು ಹೇಳಿದ್ದೇನಂತಂದ್ರೆ ಇದನ್ನ ಕೂಡ ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಇದನ್ನ ಮದನ್ ಪಟೇಲ್ ಅವ್ರ ಜೊತೆ ಮಾತನಾಡಿ ಮುಂದಿನ ತೀರ್ಮಾನವನ್ನು ನಾವು ಕೈಗೊಳ್ತೀವಿ. ಯಾಕಂದ್ರೆ ಕೋರ್ಟ್ ಇವಾಗ ಚಿತ್ರ ಬಿಡುಗಡೆಗೆ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಹೆಸರನ್ನ ಮಾತ್ರ ಬದಲಾಯಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಇದನ್ನ ನಾವು ಮದನ್ ಪಟೇಲ್ ಅವ್ರ ಜೊತೆ ಮಾತನಾಡಿ ಮುಂದಿನ ಕ್ರಮವನ್ನ ಅಂದ್ರೆ ಅದನ್ನ ಹೈಕೋರ್ಟ್ ನಲ್ಲಿ ಬೇಕಾದ್ರೆ ಅದನ್ನ ಚಾಲೆಂಜ್ ಮಾಡಬಹುದು. ಈ ಒಂದು ಸತ್ಯಾನಂದ ಹೆಸರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ ಅದನ್ನ ಚಾಲೆಂಜ್ ಮಾಡಬಹುದು. ಈ ಬಗ್ಗೆ ಕೂಡ ನಾವು ಪರಿಶೀಲನೆ ನಡೆಸ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಈಗ ಸದ್ಯದಲ್ಲೇ ಚಿತ್ರ ಬಿಡುಗಡೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇವೆ. ಧನ್ಯವಾದ ರಮೇಶ್ ಮಾಹಿತಿಗಾಗಿ. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಫಿಲ್ಮಿ ಸೂಪರ್ ಫಾಸ್ಟ್ ಪ್ರಸಾರವಾಗುತ್ತೆ. ನಂತರ ಡೇಂಜರ್ ಟ್ರಿಕ್ಸ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.